ದಿನೇ ಅಜ್ಜಿ ಬಂದಪ್ಪ ರಾತ್ರಿ ಬಂದಾಗ ನಾನು ಭೇಟಿಯಾಗಿದ್ದೆ. 100 ನೋಟ್ ಕೊಟ್ಟಿದ್ದೆ, 3 ಕೊಟ್ಟು ನೋಟ್ ಕೈ ಕೊಟ್ಟರು ಅಜ್ಜಿಗೆ. ತಾಯಿ, ಮಗಳು, ಮೊಮ್ಮಗ ಎಲ್ಲ ಮಂದಿ ನೀವೆಲ್ಲ ಹೋಗ್ಬಿಟ್ರಿ. ದರ್ಶನ ಮಾಡ್ಕೊಂಡು ಹೋಗ್ರಿ. 1 ಗಂಟೆಗೆ, ರಾತ್ರಿ 1 ಗಂಟೆಗೆ ಅವ್ರಿಗೆ ಹಾದಿ ಸಿಕ್ಕಿಲ್ಲ. ಎಲ್ಲರಿಗೂ ಹೇಳಿದ್ದೆ ನಾವು, 4 ಬಾಗಿಲು ಅದಾವ, 4 ಸೇಮ್ ಟು ಸೇಮ್ ಅದಾವ, ದಾರಿ ತಪ್ತದ, ಎಲ್ಲರೂ ಒಬ್ರಿಗೂ ಆಗಲಬೇಡ ಅಂತ ಹೇಳಿದ್ವಿ ನಾವು. ಆ 3 ಜನ ಆಗಲೇ ನಾವು ಎಲ್ಲ ಕಡೆ ತಿರುಗಾಡಿ ಸಾಕಾಗಿ ಅವ್ರಿಗೆ ತಮಿಳು ಬರಲ್ಲ, ಇವ್ರಿಗೆ ಕನ್ನಡ ಬರಲ್ಲ. ಸಾಕಾಗಿ ಮುದಿಕ್ ಒಂದು ಕಡೆ ಗಪ್ಪ ಕೂತಾಳಂತ. ಹಿಂಗ್ ಕುಂದ್ರ ಮೇಲೆ ಹುಡುಗಂದನ ಅಜ್ಜಿಯಲ್ಲಿ ಮುದ್ದರಿದ್ದಾರೆ ಬಾಗಲ್ದಾಗ ಹೊಸ್ತಿರ್ಗಾರ. ಆಯ್ತಮ್ಮ, ಅವ್ರು ಅವಾಗೆ ಹೋಗ್ಯಾರಪ್ಪ, ಮಕ್ಕೊಂಡಿರ್ಬೇಕು. ಸುಮ್ಮನೆ ಹೇಳ್ತಾನೆ, ಬಾರಿ ತಿರುಗಿ ಕರ್ಕೊಂಡು ಬಂದು ನಮ್ಮ ಹತ್ರ ಬಂದು ಭೇಟಿಯಾಗಿ ಒಬ್ಬೊಬ್ಬರಿಗೆ 100 ಹೊಸ ನೋಟು ಕೊಟ್ಟಾರಂತ. ಅವತರ ಅವನು ಗುಡಂದು ಹೊಸ ನೋಡಿ ತಗೊಂಡು ಹಿಂಗೆ ಸೀದಾ ಅವರಿಗೆ ಅನ್ನ ಚತುರ್ಸಿದ್ದಲ್ಲಿ ಮಲ್ಕೊಂಡು ಊಟ ಮಾಡಿ ಅಂತ ಕಳಿಸ್ಕೊಟ್ರಂತ. ನಾನು ನಿನ್ನೆ ಟ್ರೈನ್ ಬಂದು ಹೇಳ್ತಾ ಜಗದಪ್ಪ ರೊಕ್ಕ ನೀವೇ ಕೊಟ್ರಿ. ಇವೆಲ್ಲ 100 ನೋಟ್ರು 3ಗೆ, ಅಜ್ಜಿಗೆ, ಮಗಳಿಗೆ, ಮೊಮ್ಮಗನಿಗೆ. ನಾವು ತಗೊಂಡ್ರೆ ಅವ್ರು ಮುದ್ದೆ ಕೊಟ್ರು, ನೀವೇ ತಗೋರತ್ರ. ರಾತ್ರಿ 1 ಗಂಟೆಗೆ ಹಾದಿ ತೋರಿಸ್ಯಾರ. ಮುದಿಕ್ ಮತ್ತೆ ಹೊಳೆ ಬಂದು, ಯಪ್ಪ ಯಾವ ಕಡೆ ಹೋಗ್ಬೇಕು ಮತ್ತೆ ನನ್ಗೆ ಗೊತ್ತಾಗೋದು ಯಾರು ಇಲ್ಲ. ಹೇಳಿಕೆ ಕಾರಣ, ನಮ್ಮಲ್ಲಿ ಮನವೇ ಹಂಬಲಿಸಿದ್ರು, ನಂಬಿಕೆಯ ಸಾಮಾನ್ಯ ಮನೆ. ನಂಬಿದಾಗ ಪರಮಾತ್ಮ ತಾನು ಯಾರನ್ನು ಕೂಡ ಕೈ ಬಿಡಂಗಿಲ್ಲ, ಕೈ ಬಿಟ್ಟಿಲ್ಲ. ಎಲ್ಲಿ ಮನಸ್ಸು ಸ್ವಚ್ಛದ ಅಲ್ಲಿ ಪರಮಾತ್ಮ ಅದನ್ನ ನಿರಳವಾಗಿರ್ತಕ್ಕಂಥ ಭಾವನೆಯಿಂದ ದೇವರ ಆಶ್ರಯ